ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ಪ್ರಮುಖ ಮಾಹಿತಿ ಏನಂದರೆ, ಜುಲೈ 5 ಅಂದರೆ ಇವತ್ತಿನ SSLC ಎಕ್ಸಾಮ್ 2 ಕುರಿತು ಪ್ರಮುಖವಾದ ಅಪ್ಡೇಟ್ ಏನಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ಕುರಿತು ನಿಮಗೆ ತಿಳಿಸ್ಕೊಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಇವತ್ತು ಒಂದು ವೇಳೆ ರಿಸಲ್ಟ್ ಪ್ರಕಟವಾಗಬೇಕಾದ್ರೆ, ಅಂದರೆ ಜುಲೈ 5ಕ್ಕೆ ರಿಸಲ್ಟ್ ಪ್ರಕಟವಾಗಬೇಕಾದ್ರೆ ಜುಲೈ 4 ಅಂದರೆ ನಿನ್ನೆ ಡಿಪಾರ್ಟ್ಮೆಂಟಿಂದ ಒಂದು ಆದೇಶ ಬರಬೇಕಿತ್ತು, ಹಿಂಗೆ ನಾಳೆ ಎಷ್ಟು ಗಂಟೆಗೆ ರಿಸಲ್ಟ್ ಇದೆ ಅಂತ. ಬಟ್ ಯಾವುದೇ ರೀತಿ ರಿಸಲ್ಟ್ ಕುರಿತು ನಿನ್ನೆ ನೋಟಿಫಿಕೇಷನ್ ಬಂದಿಲ್ಲ. ನಾನು ಕೂಡ ಭಾಳಷ್ಟು ಸರ್ಚ್ ಮಾಡಿದೆ, ಯಾವುದೇ ರೀತಿ ಆದೇಶ ಬಂದಿಲ್ಲ. ಹಾಗಾಗಿ ಇದು ನೋಡಿ ರಿಸಲ್ಟ್ ವೆಬ್ಸೈಟು ಮತ್ತು ಅಫಿಷಿಯಲ್ ವೆಬ್ಸೈಟ್ ತೋರಿಸ್ತೀನಿ ನೋಡಿ. ಅಫಿಷಿಯಲ್ ವೆಬ್ಸೈಟ್ ಕೂಡ ಯಾವುದೇ ರೀತಿ ಅಪ್ಡೇಟು ಬಂದಿಲ್ಲ ನೋಡಿ ವಿದ್ಯಾರ್ಥಿಗಳೇ. ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನಿಮ್ಮದು ಕೀ ಆನ್ಸರ್ದು ಮಾತ್ರ ಇಲ್ಲಿ ಅಪ್ಡೇಟ್ ಇರ್ತಕ್ಕಂಥದ್ದು, ಲಾಸ್ಟ್ ಅಪ್ಡೇಟು. ಈಗ ಆಲ್ರೆಡಿ ನಿಮ್ಮ ಫಲಿತಾಂಶದ ಕಾರ್ಯ ಎಲ್ಲ ಮುಕ್ತಾಯವಾಗಿದೆ. ಆದರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಜುಲೈ 7ರವರೆಗೆ SSLC ಎಕ್ಸಾಮ್ 1 ಪಾಸಾದ ವಿದ್ಯಾರ್ಥಿಗಳಿಗೆ PUC ಅಡ್ಮಿಷನ್ ಅಂದರೆ ಫಸ್ಟ್ PUC ಅಡ್ಮಿಷನ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಅದು ಮುಗಿದ ನಂತರ ಮೇ ಬಿ ಈ ಒಂದು ರಿಸಲ್ಟು ಪ್ರಕಟವಾಗ್ಬೋದು. ಅದಕ್ಕಿಂತ ಮುಂಚೆ ಅಪ್ಡೇಟ್ ಏನಾದರೂ ಬಂದರೆ ತಿಳಿಸ್ಕೊಡ್ತೀನಿ. ಮತ್ತು ನೋಡಿ ವಿದ್ಯಾರ್ಥಿಗಳೇ, ಶ್ರೀಮತಿ ಮಂಜುಶ್ರೀ ಎನ್ ಮೇಡಮ್ ಅವರು, ಇವರು ಚೇರ್ಪರ್ಸನ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡು, ಇವರು ಮುಖ್ಯ ಅಧಿಕಾರಿಗಳು. ಈ ಒಂದು ರಿಸಲ್ಟ್ ಕುರಿತು ಏನೇ ಅಪ್ಡೇಟ್ ಬಂದರೆ ಇಲ್ಲಿ ಮಾಹಿತಿ ಅಪ್ಡೇಟ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ, SSLC ಸೆಕೆಂಡ್ PUC ಎಕ್ಸಾಮ್ 2ದು ರಿಸಲ್ಟು ನಾಳೆ ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ಮೇ 20ಕ್ಕೆ ಇಲ್ಲಿ ನೋಡಿ ಇದೆ, ಮೇ 20ಕ್ಕೆ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರುತ್ತೆ ಅಂತ, ಅಂದರೆ ಮೇ 21ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಮೇ 20ಕ್ಕೆ ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಈ ನೋಡಿ SSLC ಎಕ್ಸಾಮ್ 2 ಫೈನಲ್ ಟೈಮ್ ಟೇಬಲ್ ಆಗಿರ್ಬೋದು, ಅದೇ ರೀತಿ PUC ಸ್ಟೂಡೆಂಟು ಮಿಗ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಒಂದು ನೋಡಿ SSLC ಎಕ್ಸಾಮ್ 2 ಡೇಟ್ ಎಕ್ಸ್ಟೆಂಡ್ ಆಗಿರ್ಬೋದು, ನಿಮ್ಮ SSLC ರಿಸಲ್ಟ್ ಕೂಡ ಪ್ರಕಟವಾಗೋದು ಕುರಿತು ಅಡ್ವಾನ್ಸ್ ಆಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ಮೇಡಮ್ ಅವರು ಇಲ್ಲಿ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿದೆ ನೋಡಿ, ನಿಮ್ಮದು SSLC ಎಕ್ಸಾಮ್ 1 ರಿಸಲ್ಟನ್ನು ಪ್ರಕಟ ಮಾಡುವ ದಿನಾಂಕ ಎಂದು ಮೇ 9ರಂದು ಪ್ರಕಟ ಮಾಡ್ತೀವಿ ಅಂತಂದು ಹೇಳಿ ಏನು ತಿಳಿಸ್ಕೊಟ್ಟಿದ್ದಾರೆ. ಮೇ 8ಕ್ಕೆ ನೋಟಿಫಿಕೇಷನನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಕುರಿತು ಏನೇ ಅಪ್ಡೇಟ್ ಬಂದರೂ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಇವತ್ತು ಯಾವುದೇ ರೀತಿ, ನಿನ್ನೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಇವತ್ತೇನಾದರೂ ಸಂಜೆ ಒಳಗೆ ಅಪ್ಡೇಟ್ ಬಂದರೆ ಸಾಯಂಕಾಲ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಲೈಕ್ ಮಾಡಿ, ಅಂದರೆ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಪ್ರಸ್ತುತವಾಗಿ ಯಾವುದೇ ಅಪ್ಡೇಟ್ ಇಲ್ಲ, ಇವತ್ತು ರಿಸಲ್ಟ್ ಬರೋದು. ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.